ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಚಟ್ನಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾವು ಚಟ್ನಿನ ಬೇರೆ ಬೇರೆ ರೀತಿನಲ್ಲಿ ಮಾಡ್ತೀವಿ. ಅಂದರೆ ಈ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಅದೇ ಥರ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಅದೇ ಥರ ತರಕಾರಿಗಳಲ್ಲೂ ಅಂದರೆ ಕೋಸ್ನಲ್ಲಿ, ಮೂಲಂಗಿನಲ್ಲಿ, ಟೊಮೆಟೊನಲ್ಲಿ, ಹೀಗೆ ಸುಮಾರು ರೀತಿಯಲ್ಲಿ ಚಟ್ನಿ ಮಾಡ್ತೀವಿ. ಈ ದಿನ ನಾನು ಪಾಲಕ್ ಸೊಪ್ಪಿನಲ್ಲಿ ಹೇಗೆ ಚಟ್ನಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಪಾಲಕ್ ಸೊಪ್ಪು. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಒಂದು ಹಿಡಿಯಷ್ಟು ಇಟ್ಕೊಂಡಿದ್ದೀನಿ, ಹೆಚ್ಚಿದ್ರೂ ತೊಂದರೆ ಇಲ್ಲ. ಪಾಲಕ್ಕು ಹುರಿಲಿಕ್ಕೆ ಎಣ್ಣೆ ಹತ್ರ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು, ತೆಂಗಿನಕಾಯಿ ತುರಿ 3/4 ಕಪ್ಪು. ಹೆಚ್ಚಿಗೆ ಹಾಕಿದ್ರೂ ಕೂಡ ನಿಮಗೆ ಚೆನ್ನಾಗಿರುತ್ತೆ ಚಟ್ನಿ. ಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕ್ಕೊಳ್ಳಿ. ನಾನು ಇಲ್ಲಿ 6 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ 1 ಟೀ ಸ್ಪೂನು. ಹುಣಸೆಹಣ್ಣು 1 ಗೋಲಿ ಗಾತ್ರದಷ್ಟು. ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಎಣ್ಣೆನ ಉಪಯೋಗಿಸ್ಕೋಬೋದು. 2 ಟೀ ಸ್ಪೂನ್ನಷ್ಟು. ಸಾಸಿವೆ 1/4 ಟೀ ಸ್ಪೂನು. ಉದ್ದಿನಬೇಳೆ 1/2 ಟೀ ಸ್ಪೂನು. 1 ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಹುರಿಲಿಕ್ಕೆ ಅನುಕೂಲ ಆಗಲಿಕ್ಕೆ ಸ್ವಲ್ಪ ನೀವು ಹೆಚ್ಚಿಕೊಂಡ್ರೆ ಸಾಕು, ತೀರಾ ಏನು ಸಣ್ಣಗೆ ಹೆಚ್ಚಬೇಕು ಅಂತೇನಿಲ್ಲ. ಒಂದು ಬಾಣಲೆನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಸ್ವಲ್ಪ ನಿಮಗೆ ಚಿನ್ನದ ಬಣ್ಣಕ್ಕೆ ಅಂದರೆ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ, ಈಗ ಗೋಲ್ಡನ್ ಕಲರಿಗೆ ತಿರುಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ನೋಡಿ ಹೀಗೆ ಬಿಳಿ ಬಂದ ತಕ್ಷಣ ಅದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಗೂ ಉದ್ದಿನಬೇಳೆನ ನೀವು ತೆಕ್ಕೊಂಡ್ಮೇಲೆ ಆ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಗೆ ಈ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿರಿ. ಈ ಸೊಪ್ಪನ್ನು ನೀವು ಮೀಡಿಯಮ್ ಊರಿನಲ್ಲಿ ಹೀಗೆ ಮಧ್ಯೆ ಹುರಿತಾ ಇರಿ. ಈಗ ಈ ಸೊಪ್ಪನ್ನು ನಾನು ಸುಮಾರು ಒಂದು 5 ನಿಮಿಷ ಹುರಿದಿದ್ದೀನಿ. ಈಗ ಚೆನ್ನಾಗಿ ನೋಡಿ ಹೀಗೆ ಮೆತ್ತಗೆ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ ಈ ಕಾಯಿನ ಕೂಡ ಈ ಬಾಣಲೆಗೆ ಹಾಕಿ. ಈ ಪಾಲಕ್ ಸೊಪ್ಪು ತಣ್ಣಗಾದ್ಮೇಲೆ ನೀವು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ. ಉದ್ದಿನಬೇಳೆ, ಮೆಣಸಿನ್ಕಾಯಿನ ಕೂಡ ಮಿಕ್ಸರ್ ಜಾರಿಗೆ ಹಾಕಿ. ಹಾಗೆ ಹುಣಸೆ ಹಣ್ಣು, ಹಾಗೆ ಉಪ್ಪನ್ನು ಹಾಕಿ ಈ ಬಾಣಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಈ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಒಂದು ಸಣ್ಣ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಪಟ ಅನ್ಲಿಕ್ಕೆ ಶುರು ಆದಮೇಲೆ ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರಲಿ. ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಒಂದು ಸಣ್ಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕಿ ಸ್ಟವ್ ಆಫ್ ಮಾಡಿ. ಈ ಎಣ್ಣೆ ಬಿಸಿಗೆ ಈ ಮೆಣಸಿನ್ಕಾಯಿ ಆಗುತ್ತೆ. ಇದನ್ನು ಚಟ್ನಿಗೆ ಹಾಕಿದರೆ ನಿಮಗೆ ಚಟ್ನಿ ಉಪಯೋಗಿಸ್ಲಿಕ್ಕೆ ರೆಡಿಯಾಗಿದೆ. ಈ ಪಾಲಕ್ ಸೊಪ್ಪಿನ ಚಟ್ನಿ ನಿಮಗೆ ಚಪಾತಿ, ರೊಟ್ಟಿ, ದೋಸೆ ಅದಲ್ಲದೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಸುಲಭವಾಗಿ ಹಾಗೆ ಆರೋಗ್ಯಪೂರ್ಣವಾದಂತಹ ಪಾಲಕ್ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಪಾಲಕ್ ಚಟ್ನಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.